ಸ್ವಾಮೀಜಿಗಳ ಮಾತು ಕೇಳಿದ್ಮೇಲೆ ಆ ಸಂಕಲ್ಪನ ಇಲ್ಲಿಗೆ ಕೈ ಬಿಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಸುತ್ತ ಇರೋರು ಯಾರನ್ನೂ ನನ್ನಿಂದ ಕಿತ್ಕೋಬೇಡ. ತಾಯಿ, ನನ್ನ ಮಗಳು ಮದುವೆ ಆದ್ಮೇಲೆ ನಮ್ಮೂರಿಗೆ ಕರ್ಕೊಂಡು ಹೋಗಿ ನಮ್ಮ ಮನೆ ದೇವರ ಸನ್ನಿಧಿಲಿ ಪೂಜೆ ಮಾಡಿಸಿ ಹರಕೆ ತೀರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ನಾವೆಲ್ಲ ಇವತ್ತು ನಿನ್ ಸನ್ನಿಧಿಗೆ ಬರೋ ಹಾಗಾಯ್ತು. ನಮ್ಮ ಊರಿನ ಕುಲದೇವತೆನೇ ನೀನು ಅಂತ ನನ್ನ ಎಲ್ಲ ಹರಕೆನೂ ನಿನಗೆ ಸಲ್ಲಿಸ್ತಿದ್ದೀನಿ. ಅರ್ಪಿಸ್ಕೋ ತಾಯಿ. ನಾನು ನನ್ನ ತಮ್ಮನ ಕುಟುಂಬಕ್ಕೆ ಎಂತ ಅನ್ಯಾಯ ಮಾಡಿದ್ದೀನಿ ಅಂತ ನನ್ನ ಬಿಟ್ರೆ ನಿನಗೆ ಮಾತ್ರ ಗೊತ್ತು. ಇವತ್ತು ಎಲ್ರಿಗೂ ಗೊತ್ತಾಗ್ಲಿ ಅನ್ಕೊಂಡಿದ್ದೆ, ಆದ್ರೆ ಆ ಸ್ವಾಮೀಜಿ ರೂಪದಲ್ಲಿ ನೀನೇ ಬಂದು ತಡೆದಿದ್ದೀಯ ಅನ್ಕೊಂಡಿದ್ದೀನಿ. ಇನ್ಮೇಲೆ ನನ್ನ ತಮ್ಮನ ಮನೆಯ ಸೇವೆ ಮಾಡಿ ನಾನು ಮಾಡಿರೋ ಪಾಪನ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಎಲ್ಲಾರ್ಗೂ ಪ್ರಸಾದ ಹಂಚಿ. ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ದೇವ್ರ ಸನ್ನಿಧಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದ್ಬಿಡಿ. ರಾಧಿಕಾ, ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ದೊಡ್ಡಪ್ಪ, ನನಗ್ ಗೊತ್ತು, ನಾವ್ ಹೋಗಿ ಬರ್ತೀವಿ, ನೀವಿಲ್ಲೇ ಇರಿ. ಸರಿ ಅಮ್ಮ, ಬೇಗ ಬಂದ್ಬಿಡಿ. ಅಮ್ಮ, ನೀವ್ ಪ್ರಸಾದ ಕೊಡ್ತೀರಿ, ನಾವ್ ಬೇಗ ಹೋಗಿ ಬರ್ತೀವಿ. ಸರಿನಮ್ಮ, ಹುಷಾರು. ಬಾಚಿರು. ಡೌಟು. ಏನು? ಆ ಸ್ವಾಮೀಜಿ ನಿಮಗೇನ್ ಹೇಳಿದ್ರು? ಈಗ ಅದ್ ನಿನಗ್ ಬೇಕಾ? ರೀ, ನಾನ್ ನಿಮ್ ಅರ್ಧಂಗೆ ಅಲ್ವೇನ್ರಿ, ಹೇಳ್ರಿ. ಸರಿ ನಡಿ, ಎಲ್ರ ಎದುರಿಗೆ ಸತ್ಯ ಹೇಳ್ತೀನಿ. ಅಯ್ಯೋ ಬೇಡ ರೀ, ನೀವ್ ನನಗ್ ಹೇಳ್ದೆ ಇದ್ರು ಪರವಾಗಿಲ್ಲ. ನಿಮ್ ಸತ್ಯ ಏನು ಅಂತ ಅವ್ರಿಗೆ ಮಾತ್ರ ಬಾಯ್ ಬಿಡ್ಬೇಡಿ. ನಡಿ, ಮತ್ತೆ ಅಲ್ಲೇನ್ ಕೆಲ್ಸ ಇದೆಯೋ ಅದ್ ನೋಡೋಗು. ಕಲ್ಕಿ ಕೊಡು. ಜಾನಕಿ, ಸುನೆನ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಕ್ಕ, ಅಲ್ಲೆಲ್ಲೋ ಹೊರಗಡೆ ಪ್ರಸಾದ ಕೊಡ್ತಾ ಇರ್ಬೇಕು. ಜಾನಕಿ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಎಲ್ಲ ಸುಸೂತ್ರವಾಗಿ ಮುಗಿತಲ್ಲ. ಅಮ್ಮ ನೆಕ್ಸ್ಟ್ ಏನ್ ಹರಕೆ ಕಟ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬೇಕು. ಏಯ್, ಸುಮ್ನೆ ಇರೋ. ಅಮ್ಮ ಏನೇ ಹರಕೆ ಹೊತ್ಕೊಂಡ್ರು ಎಲ್ಲ ನಮಗೋಸ್ಕರನೇ ತಾನೆ. ಅದು ಸರಿನೇ.
ರಾಧಿಕಾ ನೋಡ್ಕೊಂಡ್ ಬಾರೋ. ಯಾಕಮ್ಮ ಅವರಿಬ್ರು ಪ್ರದಕ್ಷಿಣೆ ಆಗ್ತಿರ್ಬೇಕು, ಹಾಕ್ಲಿ ಬಿಡು. ಏಯ್ ಯಾರು ನೀನು? ಬಿಡ ಕೈನ. ಯಾರೋ ನೀನು? ಯಾರೋ ನೀವೆಲ್ಲ? ನಾವ್ ಯಾರೋ ನನ್ ಮುಖ್ಯ ಅಲ್ಲ ಬಾಸ್. ನೋಡು, ನೀನ್ ಪಾಡು ನೀನ್ ಸುಮ್ನೆ ಇದ್ರೆ ನಿನಗೇನು ಮಾಡಲ್ಲ. ನನಗ್ ಬೇಕಾಗಿರೋದು ಇವಳು. ಸೈಡಲ್ಲಿ ಹೋಗಿ ಸುಮ್ನೆ ನಿಂತ್ಕೋ. ಏಯ್, ಏನೋ ಮಾತಾಡ್ತಿದ್ಯಾ? ನನ್ನ ಮಕ್ಕಳ, ಅವಳು ನನ್ನ ಹೆಂಡತಿ. ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಚರ್ಮ ಸುಲ್ದ್ ಬಿಡ್ತೀನಿ. ಏಯ್, ಏನೋ ನೋಡ್ತಾ ಇದೀರ? ಎತ್ತಾಕೊಳ್ರ. ಚಿರು! ರಾಧಿಕಾ, ಏಯ್, ಚಿರು! ಬಿಡು! ಬಿಡು ನನ್ನ! ಚಿರು! ಚಿರು! ಯಾರಾದ್ರೂ ಬನ್ನಿ! ಪ್ಲೀಸ್ ಯಾರಾದ್ರೂ ಕಾಪಾಡಿ! ಚಿರು! ಚಿರು! ಯಾರಾದ್ರೂ ಕಾಪಾಡಿ! ಚಿರು! ಚಿರು! ಅಣ್ಣ, ಆಂಬುಲೆನ್ಸ್ ಕಾಲ್ ಮಾಡಿ. ಇರಮ್ಮ, ಮಾಡ್ತೀನಿ ಇರಮ್ಮ. ಏನಾಯ್ತು ಚಿರು? ಚಿರು ಏನಾಯ್ತು? ಕಣ್ಬಿಡು ಚಿರು. ಚಿರು ಪ್ಲೀಸ್. ಸರ್, ಒಂದೇ ಮಕ್ಕ ನಮ್ಮ ದೇವಸ್ಥಾನದ ಹತ್ರ. ಚಿರು ಎದ್ದೇಳು. ಚಿರು ಅಕ್ಕ ಕೂಗ್ದಾಗ ಆಯ್ತಲ್ಲ. ಅಮ್ಮ ಅಮ್ಮ, ಅಕ್ಕ ಜೋರಾಗಿ ಚಿರು ಅಂತ ಕೂಗ್ದಾಗ ಆಯ್ತಮ್ಮ. ಹೌದಾ? ಅಮ್ಮ, ಇವಳು ರೀಲ್ಸ್ ಮಾಡ್ಕೊಂಡು ಅದೇನ್ ಕೇಳಿಸ್ಕೊಂಡ್ಲೋ ಏನೋ, ಅವ್ರು ಪ್ರದಕ್ಷಿಣೆ ಆಗ್ತಿದಾರೆ. ಅಕ್ಕನ ವಾಯ್ಸ್ ನನಗ್ ಗೊತ್ತಾಗಲ್ವಾ? ಪ್ರದಕ್ಷಿಣೆ ಹಾಕಕ್ಕೆ ಇಷ್ಟೊತ್ತು ಬೇಕಾ? ಕಾಶಿ, ಸರಿ, ಯಾವುದಕ್ಕೂ ಒಂದ್ಸರಿ ನೋಡ್ಕೊಂಡ್ ಬರೋಣ ಬಾ. ನಡಿ. ಸರಿ, ನಡೀರಿ. ಬನ್ನಿ. ಚಿರು ಕಣ್ಬಿಡು ಚಿರು. ರಾಧಿಕಾ, ಏನಾಯ್ತು? ರಾಧಿಕಾ, ಅಳಿಯಂದ್ರಿಗೆ ಏನಾಯ್ತು? ಯಾರೋ 3 ಜನ ರೌಡಿಗಳು ಇದ್ದಕ್ಕಿದ್ದ ಹಾಗೆ ಅಟ್ಯಾಕ್ ಮಾಡಿದ್ರು. ನೋಡು, ನೀನ್ ಪಾಡು ನೀನ್ ಸುಮ್ನೆ ಇದ್ರೆ ನಿನಗೇನು ಮಾಡಲ್ಲ. ನನಗ್ ಬೇಕಾಗಿರೋದು ಇವಳು. ಚಿರು ಯಾರವರು? ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು? ಕಾಶಿ, ನೀ ಎಲ್ರನ್ನು ಕರ್ಕೊಂಡು ಮನೆ ಹೋಗು, ನಾನು ಆಸ್ಪತ್ರೆ ಹೋಗಿ ಬರ್ತೀನಿ. ದೊಡ್ಡಪ್ಪ, ನೀವು ಬೇಡ. ನಾನು ರಾಧಿಕಾ ಇವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀವಿ, ನೀವು ಮನೆಗೆ ನಡೀರಿ ದೊಡ್ಡಪ್ಪ. ಹೌದು ದೊಡ್ಡಪ್ಪ, ನಾನು ಅಣ್ಣ ಅಕ್ಕ ಹೋಗ್ತೀವಿ, ನೀವೆಲ್ಲ ಮನೆಗೆ ಹೋಗಿರಿ. ಸರಿ ಕಣ್ರಪ್ಪ, ಹುಷಾರಾಗಿ ಹೋಗಿ. ಏನಿದ್ರು ನನ್ಗೆ ಫೋನ್ ಮಾಡಿ. ಸರಿ ದೊಡ್ಡಪ್ಪ.